ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಇವತ್ತಿನ ಪ್ರಪ್ರಥಮವಾದಂಥ ದಿನದಲ್ಲಿ 2026ನೇ ಮೊದಲನೇ ದಿನದಲ್ಲಿ ನಮ್ಮೆಲ್ಲರಿಗೂ ದೇವರು ಯಾವ ಆಶೀರ್ವಾದವನ್ನು ನೀಡಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಅದ್ಭುತವಾಗಿ ಕಳೆದ 365 ದಿನಗಳು ದೇವರು ನಮ್ಮೆಲ್ಲರನ್ನ ನಡೆಸಿದ್ದಾರೆ. ಇನ್ನೊಂದು ವರ್ಷವನ್ನು, ಇನ್ನೊಂದು ಅವಕಾಶವನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ಬನ್ನಿ, ವರ್ಷದ ಪ್ರಾರಂಭದಲ್ಲಿ ಆತನನ್ನು ಮಹಿಮೆಪಡಿಸುವ ಹಾಗೆ ನಾವೆಲ್ಲರೂ ಆತನನ್ನು ಧ್ಯಾನಿಸುವ ಪ್ರಾರ್ಥನೆಯೊಡನೆಗೆ ಈ ಸಂದೇಶವನ್ನು ಪ್ರಾರಂಭ ಮಾಡುವ. ಕೃಪೆಯಲ್ಲಿಯೂ ತಾಳ್ಮೆಯಲ್ಲಿಯೂ ಐಶ್ವರ್ಯವಂತ ನಮ್ಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಕಳೆದ ವರ್ಷದಲ್ಲಿ ನಮ್ಮೆಲ್ಲರನ್ನ ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಡೆಸಿಕೊಂಡು ಬಂದು 2026ನೇ ಮೊದಲನೇ ದಿನವನ್ನು ಕಾಣುವಂಥ ಅವಕಾಶವನ್ನು ಕೊಟ್ಟದ್ದಕ್ಕೆ ಸ್ತೋತ್ರ ಹೇಳುತ್ತೇವೆ. ಪ್ರಿಯ ಸ್ವಾಮಿ, ಕಳೆದ ವರ್ಷ ಇದ್ದಂಥ ದೇವರು ಈ ವರ್ಷವೂ ನಮ್ಮ ಜೊತೆಯಲ್ಲಿ ಇರುತ್ತಾನೆ ಎಂಬತಕ್ಕಂಥ ವಿಶ್ವಾಸ, ಭರವಸೆ, ನಂಬಿಕೆ ನಮಗಿದೆ ಸ್ವಾಮಿ. ನಮಗೋಸ್ಕರ ನೀನು ಇಟ್ಟಿರುವ ಆಶೀರ್ವಾದವನ್ನು ಅನುಭವಿಸುತ್ತಾ ಮುಂದಿನ ಎಲ್ಲ ದಿನಗಳಲ್ಲಿ ನಿನಗೆ ಮಹಿಮೆ ಪಡಿಸುವ ರೀತಿಯಲ್ಲಿ ನಡೆದುಕೊಳ್ಳುವಂತೆ ಸಹಾಯವನ್ನು ಮಾಡು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದೇಶಕ್ಕೆ ನಾನು ಆರಿಸಿಕೊಂಡಂಥ ಶಿರೋನಾಮೆ ಮೊದಲನೆಯದೇ ಆಗಿರಬೇಕು ಎಂಬುದಾಗಿ. ಫಸ್ಟ್ ಥಿಂಗ್ಸ್ ಫಸ್ಟ್. 2025 ಗತಿಸಿ ಹೋಗಿದೆ. 2026 ನಮ್ಮ ಮುಂದೆ ಇದೆ. ದೇವರು ನಮಗೆ ಈ ಒಂದು ಹೊಸ ವರ್ಷವನ್ನು ನೀಡಿರುವಾಗ ನಮ್ಮ ಆದ್ಯತೆಗಳು ಏನು, ನಾವು ಯಾವುದಕ್ಕೆ ಪ್ರಥಮ ಸ್ಥಾನವನ್ನು ಕೊಡಬೇಕು, ಅನೇಕ ವಾಗ್ದಾನಗಳನ್ನು ಸ್ವಾಮಿ ನಮಗೆ ನೀಡಿದ್ದನು. ಅನೇಕ ಪ್ರತಿಜ್ಞೆಗಳನ್ನು ನಾವು ಕಳೆದ ವರ್ಷ ಮಾಡಿದ್ದೆವು. ಆದರೆ ಕೆಲವೊಂದನ್ನು ನೆರವೇರಿಸಿದ್ದೇವೆ, ಕೆಲವನ್ನು ನೆರವೇರಿಸಿಲ್ಲ. ಹಾಗಿರುವಲ್ಲಿ ಆ ಒಂದು ಅವಕಾಶವನ್ನು ಮತ್ತೊಮ್ಮೆ ದೇವರು ಕೊಟ್ಟು ಹೇಗೆ ನಾವು ಈ ನೂತನ ವರ್ಷವನ್ನು ಪ್ರಾರಂಭಿಸಬಹುದು, ನೀವು ನೆರವೇರಿಸದೇ ಇರತಕ್ಕಂಥ ಅನೇಕ ಪ್ರತಿಜ್ಞೆಗಳನ್ನು ಮತ್ತೊಮ್ಮೆ ಅದನ್ನು ನೆರವೇರಿಸುವುದಕ್ಕೆ ಅನೇಕ ಯೋಜನೆಗಳನ್ನು ನೀವು ಇಟ್ಟುಕೊಂಡಿದ್ದೀರಿ. ಆ ಯೋಜನೆಗಳನ್ನು ನೆರವೇರಿಸುವುದಕ್ಕೆ ದೇವರು ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನೀವು ಹಾಕಿಕೊಂಡಿರುವ ಈ ಯೋಜನೆಗಳು ಯಶಸ್ಸಾಗಬೇಕಾದರೆ, ಜಯಗೊಳ್ಳಬೇಕಾದರೆ, ಸಫಲವಾಗಬೇಕಾದರೆ ನೀವು ಮಾಡಬೇಕಾದದ್ದು ಇಷ್ಟು. ಮೊದಲನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಹೇಳುವ ಹಾಗೆ, ಮೊದಲು ದೇವರ ರಾಜ್ಯಕ್ಕೆ ತವಕ ಪಡಿರಿ, ಅನಂತರ ನಿಮಗೆ ಎಲ್ಲವೂ ದೊರಕುತ್ತದೆ ಎಂಬುದಾಗಿ. ಪ್ರಿಯರೇ, ಲೋಕದಲ್ಲಿ ಮನುಷ್ಯನು ನಾನಾ ರೀತಿಯಲ್ಲಿ ಚಿಂತೆಗೆ ಒಳಗಾಗಿದ್ದಾನೆ. ಯಾವುದನ್ನು ನಾನು ಮೊದಲಾಗಿಡಬೇಕು, ನನ್ನ ಆದ್ಯತೆಗಳು ಏನು? ಈ ವಚನದ ಮೂಲಕವಾಗಿ ನಮಗೆ ಒಂದು ಕರೆ ಇದೆ. ಆದ್ಯತೆಗಳನ್ನು ಸ್ಥಾಪಿಸಲು ಕರೆ ಸ್ವಾಮಿ ಮಾಡುತ್ತಿದ್ದಾರೆ. ನಮ್ಮಲ್ಲಿ ಅನೇಕ ಚಿಂತೆಗಳು, ಅನೇಕ ಸಮಸ್ಯೆಗಳು ತುಂಬಿಕೊಂಡಿವೆ. ಯಾವುದಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು, ಯಾವ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಪ್ರಿಯರೇ, ಖಂಡಿತವಾಗಿಯೂ ಎಲ್ಲವೂ ಮುಖ್ಯವಾಗಿದೆ. ಆರೋಗ್ಯ ಆದ್ಯತೆ,
ಕುಟುಂಬ ಆದ್ಯತೆ, ಹಣ ಆದ್ಯತೆ, ಕೆಲಸ ಆದ್ಯತೆ, ಇವೆಲ್ಲವನ್ನು ಸ್ವಾಮಿ ಕೊಟ್ಟಿರುವಾಗ ದೇವರು ಹೇಳ್ತಕ್ಕಂಥ ಮಾತುಗಳು ನಿಮಗೆ ಎಲ್ಲವೂ ಸುಲಭವಾಗಿ ನೆರವೇರಿಸಲ್ಪಡುತ್ತದೆ. ಯಾವಾಗ ಅಂದರೆ ನೀವು ಪ್ರಥಮವಾಗಿ ದೇವರಿಗೆ ಪ್ರಾಶಸ್ತ್ಯವನ್ನು, ಆದ್ಯತೆಯನ್ನು ಕೊಟ್ಟಾಗ. ಪ್ರಿಯ ಸಹೋದರ ಸಹೋದರಿಯರೇ, 2026 ಸಂತೋಷವು, ಸಮಾಧಾನವು, ಹರ್ಷವು, ಉಲ್ಲಾಸವು ಆಗಬೇಕಿದ್ದರೆ ನೀವು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಬೇಕು. ದೇವರ ವಾಕ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಹೀಗೆ ಮಾಡಿದಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ನೂತನ ವರ್ಷವು ನೂತನವಾಗಿ ಇರುವಂಥದ್ದಾಗಿದೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವ ಹಾಗೆ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ, ಆತನು ನಿಮಗೆ ಚಿಂತಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಕಳೆದ ವರ್ಷದ ಚಿಂತೆಗಳನ್ನು ಈ ವರ್ಷಕ್ಕೆ ತೆಗೆದುಕೊಂಡು ಹೋಗದೆ ಎಲ್ಲವನ್ನ ಸ್ವಾಮಿಯ ಮೇಲೆ ಹಾಕಿ ನಾವು ನೆಮ್ಮದಿಯಾಗಿ ಸಮಾಧಾನದಲ್ಲಿರುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ. 2ನೇದಾಗಿ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನದಲ್ಲಿ ಸ್ವಾಮಿ ಹೇಳ್ತಕ್ಕಂಥದ್ದು, ಎಲೆ ಕುರುಡ ಪರಿಸಾಯರೇ, ಮೊದಲು ನೀವು ಒಳಗಿನದನ್ನು ಶುಚಿ ಮಾಡಿಕೊಳ್ಳಿರಿ, ಅನಂತರ ಹೊರಗಿನದು ಶುಚಿಯಾಗುತ್ತದೆ ಎಂಬುದಾಗಿ. ಇದು ನಮ್ಮ ಹೃದಯದ ಶುದ್ಧತೆಯನ್ನು ಮಾಡಿಕೊಳ್ಳುವುದಕ್ಕೆ ಸ್ವಾಮಿ ಆಹ್ವಾನ ಮಾಡುತ್ತಿದ್ದಾರೆ. 2025ರಲ್ಲಿ ಒಂದು ವೇಳೆ ನನ್ನ ಹೃದಯವು ಶುದ್ಧಿಯಾಗದೇ ಇದ್ದಂಥ ಪಕ್ಷದಲ್ಲಿ, ನಾನು ಇನ್ನೂ ಪಾಪದಲ್ಲೇ ಇದ್ದಂಥ ಪಕ್ಷದಲ್ಲಿ, ನಾನು ಇನ್ನೂ ಸಮಸ್ಯೆಗಳಲ್ಲೇ ಇದ್ದಂಥ ಪಕ್ಷದಲ್ಲಿ 2026 ನೂತನ ವರ್ಷದಲ್ಲಿ ಸ್ವಾಮಿ ಒಂದು ಕರೆಯನ್ನು ಕೊಡುತ್ತಿದ್ದಾರೆ, ಒಂದು ಆಹ್ವಾನವನ್ನು ಕೊಡುತ್ತಿದ್ದಾರೆ. ಬನ್ನಿ, ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದಾಗ್ಯೂ ಸಹ ಅದನ್ನು ಹಿಮದಂತೆ ಮಾಡುತ್ತೇನೆ, ನಿಮ್ಮ ಹೃದಯವನ್ನು ನಾನು ಶುದ್ಧಿ ಮಾಡುತ್ತೇನೆ. ಪ್ರೇರೆ, ಬಹಳ ಪ್ರಾಮುಖ್ಯವಾದದ್ದು ಹೃದಯದ ಶುದ್ಧತೆ. ಇವತ್ತು ಲೋಕದಲ್ಲಿ ಅನೇಕರು ತಮ್ಮ ದೇಹವನ್ನು ಸಾಕಷ್ಟು ಗಟ್ಟಿಮುಟ್ಟಾಗಿಟ್ಟುಕೊಳ್ಳಬೇಕು, ವ್ಯಾಯಾಮ ಮಾಡಬೇಕು, ಇಂಥದ್ದೇ ಆಹಾರವನ್ನು ತಿನ್ನಬೇಕು, ಇಷ್ಟು ಮಾತ್ರ ನಾನು ಮಲಗಬೇಕು, ಇಷ್ಟು ಮಾತ್ರ ನಾನು ವ್ಯಾಯಾಮ ಮಾಡಬೇಕೆಂಬುದಾಗಿ ನಿಗದಿ ಮಾಡಿಕೊಂಡು ದೇಹದ ಒಂದು ಸಮತೋಲನತೆಗೆ, ದೇಹವನ್ನು ನೋಡಿಕೊಳ್ಳುವುದಕ್ಕೆ ಸಾಕಷ್ಟು ಕಸರತ್ತನ್ನು ಮಾಡುತ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ಪೌಲನು ಬರೆದ 1ನೇ ತಿಮೋತಿ 4ನೇ ಅಧ್ಯಾಯ 8ನೇ ವಚನದಲ್ಲಿ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿ ಆದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಹೌದು ಪ್ರಿಯರೇ, ನಮ್ಮ ದೇಹ ದೇವರು ಕೊಟ್ಟಂಥ ಒಂದು ಬಹುಮಾನ. ಈ ದೇಹವನ್ನು ನೋಡಿಕೊಳ್ಳುವುದು ನಮ್ಮ ಆದ್ಯತೆ ಖಂಡಿತವಾಗಿಯೂ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಹೃದಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು, ನಮ್ಮ ಹೃದಯದ ಶುದ್ಧತೆ ಬಹಳ ಮುಖ್ಯವಾಗಿದೆ. ಒಂದು ಕಾರ್ಖಾನೆ ಇತ್ತು, ಫ್ಯಾಕ್ಟರಿ. ಅದು ಸಾಬೂನನ್ನು ತಯಾರು ಮಾಡುವ ಫ್ಯಾಕ್ಟ್ರಿ. ಅಲ್ಲಿ ಸಾಬೂನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆಯಲ್ಲಿ ಒಬ್ಬ ಅನ್ಯನು, ಕ್ರಿಸ್ತನನ್ನು ತಿಳಿಯದವನು ಯಜಮಾನನಾಗಿದ್ದನು. ಒಂದು ದಿವಸ ಒಬ್ಬ ಕ್ರೈಸ್ತ ಮಿಷನರಿ ಜೊತೆಯಲ್ಲಿ ಅವರಿಬ್ಬರು ನಡೆದುಕೊಂಡು ಹೋಗುತ್ತಿರುವಾಗ ಕೆಲವು ಮಕ್ಕಳು ಅಲ್ಲಿ ಆಡ್ತಾ ಇರ್ತಾರೆ. ಅವರ ಸಂಭಾಷಣೆ ಶುರುವಾಗ್ತದೆ. ಆ ಒಂದು ಕಾರ್ಖಾನೆಯ ಯಜಮಾನ ಹೇಳ್ತಾನೆ, ಏನು ಪಾದ್ರಿ ಅವರೇ, ನೀವು ಎಷ್ಟೋ ಪ್ರಸಂಗ ಮಾಡ್ತಾ ಇದ್ದೀರಾ, ಎಷ್ಟೋ ರೀತಿಯಲ್ಲಿ ಜನಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ, ಇದು ತಪ್ಪು ಇದು ಸರಿ ಎಂಬುದಾಗಿ ನಾನಾ ರೀತಿಯಲ್ಲಿ ಪ್ರತಿದಿನವೂ ನೀವು ಪ್ರಸಂಗವನ್ನು ಮಾಡ್ತಾ ಇದ್ದೀರಾ. ಆದರೆ ಇನ್ನೂ ಲೋಕದಲ್ಲಿ ಕೆಟ್ಟತನ ತುಂಬಿಕೊಂಡಿದೆ, ದುಷ್ಟತನ ತುಂಬಿಕೊಂಡಿದೆ, ಯಾರೂ ಸಹ ಬದಲಾವಣೆಯಾಗಿಲ್ಲ, ಏನು ಹಾಗಾದರೆ ಎಂಬುದಾಗಿ ಹೇಳುವಾಗ ಆ ಮಿಷನರಿ, ದೇವರ ಸೇವಕನು ಏನೂ ಮಾತಾಡಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿ ಆಟ ಮಾಡ್ತಕ್ಕಂಥ ಮಕ್ಕಳು ಕೊಳಚೆಯಲ್ಲಿ ಅಶುದ್ಧವರಾಗಿದ್ದರು,
ಮಣ್ಣನ್ನು ಎರಚ್ಕೊಳ್ತಾ ಇದ್ರು. ಮೈಯೆಲ್ಲ ಅವರು ಮಣ್ಣಿನಿಂದ ತುಂಬಿಕೊಂಡು ಅವರು ಅಶುದ್ಧವಾಗಿರೋದನ್ನು ನೋಡಿ ಆ ಪಾದ್ರಿ ಆ ಸಾಬೂನು ಕಾರ್ಖಾನೆ ಯಜಮಾನನಿಗೆ ಹೇಳ್ತಾನೆ, ಏನು ಯಜಮಾನ್ರೆ, ನೀವು ಇಷ್ಟೊಂದು ಸಾಬೂನನ್ನು ತಯಾರು ಮಾಡ್ತಾ ಇದ್ದೀರಾ, ನೀವೆಲ್ಲ ಸಾಬೂನುಗಳಲ್ಲಿ ಈ ಮಕ್ಕಳನ್ನು ನೀವು ಶುದ್ಧಿ ಮಾಡಲು ಸಾಧ್ಯವಾಗಲಿಲ್ವಲ್ಲ, ಹೇಗೆ, ಯಾಕೆ ಇಷ್ಟೊಂದು ಮಕ್ಕಳು ಇನ್ನೂ ಕೊಳಕಾಗಿದ್ದಾರೆ, ಇನ್ನೂ ಅಶುದ್ಧರಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಆ ಕಾರ್ಖಾನೆ ಯಜಮಾನ್ ಹೇಳ್ತಾನೆ, ಪಾದ್ರಿಯವರೇ, ನಾವು ಸೋಪನ್ನು ಮಾಡೋದಷ್ಟೇ ನಮ್ಮ ಕೆಲಸ, ಆದರೆ ಅದನ್ನು ಅವರು ತಮ್ಮ ದೇಹದಲ್ಲಿ ಹಾಕಿಕೊಂಡು ಉಪಯೋಗ ಮಾಡಬೇಕು. ಆಗ ಉಪಯೋಗ ಮಾಡಿದಾಗ ಅವರ ದೇಹದ ಕೊಳೆಯೆಲ್ಲ ಹೋಗಿ ಅವರು ಶುದ್ಧರಾಗ್ತಾರೆ. ಅದೇ ರೀತಿಯಲ್ಲಿ ಪ್ರಿಯ ಯಜಮಾನರೇ, ನಾವು ಪ್ರಸಂಗವನ್ನು ಮಾಡ್ತೇವೆ, ದೇವರ ವಾಕ್ಯವನ್ನು ತಿಳಿಸ್ತಾ ಇದ್ದೇವೆ, ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ, ಆದರೆ ಅದರಂತೆ ನಡೆಯುವುದು ಪ್ರತಿಯೊಬ್ಬರ ಕೇಳುವವನ ಕರ್ತವ್ಯವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ಸಮಂಜಸವಾಗಿದೆ. ಖಂಡಿತವಾಗಿಯೂ ನಾವೆಲ್ಲರೂ ಸಹ ದೇವರ ವಾಕ್ಯವು ಹೇಳಿದ ಹಾಗೆ ನಾವು ನಡೆದುಕೊಳ್ಳಬೇಕು. ಪ್ರಿಯರೇ, ಅನೇಕ ಸಾರಿ ನಾವು ಇತರರ ತಪ್ಪುಗಳನ್ನು ಹುಡುಕುತ್ತೇವೆ, ಆದರೆ ನಮ್ಮ ತಪ್ಪುಗಳನ್ನು ನಾವು ಮರೆತು ಬಿಡುತ್ತೇವೆ. ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ನಾವು ಮೊದಲು ನಮ್ಮನ್ನು, ನಮ್ಮ ಹೃದಯಗಳನ್ನು, ನಮ್ಮ ಒಳಗಿನವುಗಳನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಯಾಕೆಂದರೆ ದೇವರು ಹೃದಯವನ್ನು ನೋಡುವ ದೇವರು. ಒಳಗಿನ ಭಾಗವನ್ನು ನೋಡಿ ನಾವು ಜನರಿಗೆ ತೀರ್ಪನ್ನು ಕೊಡ್ತೇವೆ, ಆದರೆ ದೇವರು ಹೃದಯವನ್ನು ನೋಡ್ತಕ್ಕಂಥವನೆಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸುವಾಗ, ಅನೇಕ ರೀತಿಯಲ್ಲಿ ತೊಂದರೆಗಳಿಗೆ ಈಡಾದಾಗ ದೇವರನ್ನು ದೂಷಿಸ್ತೇವೆ. ಹೀಗೆ ಮಾಡುವುದನ್ನು ಬಿಟ್ಟು ನಮ್ಮನ್ನು ನಾವೇ ಶುಚಿ ಮಾಡಿಕೊಳ್ಳೋಣ. ಮೂರನೇದಾಗಿ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನ ಹೇಳ್ತಕ್ಕಂಥದ್ದು. ಸ್ವಾಮಿ ಹೇಳ್ತಾನೆ, ಎಲೆ ಕಪಟಿಯೇ, ನಿನ್ನ ಕಣ್ಣಿನಲ್ಲಿರುವ ಒಂದು ಕೊಳೆಯನ್ನು ಮೊದಲು ನೀನು ತೆಗೆದಾಕು. ಬೇರೆಯವರ ಕಣ್ಣಿನ ಕೊಳೆಯ ಬಗ್ಗೆ ಚಿಂತಿಸಬೇಡ ಎಂಬುದಾಗಿ. ಸ್ವಯಂ ಪರೀಕ್ಷೆ, ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಶುಚಿಯಾಗಿದ್ದೇವಾ, ನಾವು ಶುದ್ಧರಾಗಿದ್ದೇವಾ? ಬೇರೆಯವರ ತಪ್ಪುಗಳನ್ನು ಹುಡುಕಿದ್ದ ಮುಂಚಿತವಾಗಿ ಸ್ವಾಮಿ ಹೇಳುವಂತನಾಗಿದ್ದಾನೆ, 2026ನೇ ಇಸ್ವಿಯಲ್ಲಿ ಮೊದಲು ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಳ್ಳಿರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಾರಿ ಬೇರೆಯವರ ತಪ್ಪುಗಳು ನಮಗೆ ದೊಡ್ಡದಾಗಿ ಕಾಣ್ತದೆ. ಬೇರೆಯವರು ಮಾಡಿರುವ ಸಣ್ಣ ತಪ್ಪು ಬಹಳ ದೊಡ್ಡದಾಗಿ ಕಾಣ್ತದೆ. ಆದರೆ ನಮ್ಮ ತಪ್ಪುಗಳೇ ಒಂದು ತೊಲೆಯ ರೀತಿ ಇದೆ, ಅದನ್ನು ತೆಗೆದುಹಾಕುವುದಕ್ಕೆ ನಾವು ಮುಂದಾಗೋದಿಲ್ಲ. 2025ರಲ್ಲಿ ಒಂದು ವೇಳೆ ನಾವು ಇತರರ ತಪ್ಪುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ನಮ್ಮ ತಪ್ಪನ್ನು ನಾವು ತಿದ್ದಿಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ನೂತನ ವರ್ಷದಲ್ಲಿ ಸ್ವಾಮಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಸ್ವಾಮಿ, ಮೊದಲು ನನ್ನ ತಪ್ಪನ್ನು ನಾನು ತಿದ್ದಿಕೊಳ್ಳುವಂತೆ ಮಾಡು ಎಂಬುದಾಗಿ ಸ್ವಾಮಿಯನ್ನು ಕೇಳಿಕೊಳ್ಳೋಣ. ಸತ್ಯವೇದದಲ್ಲಿ ಅನೇಕ ವಚನಗಳು ಹೇಳುವಂಥದ್ದಾಗಿದೆ. 1ನೇ ಕೊರಿಂಥ 11:28ರಲ್ಲಿ ಒಬ್ಬ ಮನುಷ್ಯನು ತನ್ನನ್ನು ತಾನೇ ಪರೀಕ್ಷೆ ಮಾಡಿಕೊಳ್ಳಲಿ ಎಂಬುದಾಗಿ. ಹೌದು, ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. 4ನೇದಾಗಿ 1ನೇ ತಿಮೋಥೆ 5ನೇ 4ನೇ ವಚನ ಹೇಳ್ತಕ್ಕಂಥದ್ದು, ಮೊದಲು ನಿಮ್ಮ ಮನೆಯಲ್ಲಿ ಭಕ್ತಿಯನ್ನು, ಭಯವನ್ನು ಕಂಡುಕೊಳ್ಳಿರಿ ಎಂಬುದಾಗಿ. ಅನೇಕ ಸಾರಿ ಬೇರೆಯವರ ಭಕ್ತಿಯ ಬಗ್ಗೆ ನಾವು ಮಾತಾಡ್ತೇವೆ,
ಬೇರೆಯವರು ಒಳ್ಳೆಯವರಾಗಿದ್ದಾರಾ ಕೆಟ್ಟವರಾಗಿದ್ದಾರಾ ಎಂಬುದಾಗಿ ನ್ಯಾಯ ತೀರಿಸ್ತೇವೆ. ಆದರೆ ಮೊದಲು ನಮ್ಮನ್ನು ನಾವು ಶುಚಿ ಮಾಡಿಕೊಳ್ಳಬೇಕು. ಇತರರ ತಪ್ಪುಗಳನ್ನು ಹುಡುಕಿದ್ದ ಮುಂಚಿತವಾಗಿ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳೋಣ. ಸತ್ಯವೇದದಲ್ಲಿ ಅನೇಕ ದೃಷ್ಟಾಂತಗಳಿವೆ. ಯೆಹೋಶುವನು ಒಂದು ತೀರ್ಮಾನವನ್ನು ಮಾಡ್ತಾನೆ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ, ನೀವು ಯಾರನ್ನು ಸೇವಿಸುತ್ತೀರಾ ಅದು ನಿಮಗೆ ಬಿಟ್ಟದ್ದು ಎಂಬುದಾಗಿ. ಯೋಬನು ತನ್ನ ಮಕ್ಕಳು ಮನೆಯಿಂದ ಹೊರಗಡೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅವರೆಲ್ಲರನ್ನ ಕರೆದು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅವರನ್ನು ಶುದ್ಧಿ ಮಾಡಿ ಯಜ್ಞವನ್ನು ಅರ್ಪಿಸಿ, ಒಂದು ವೇಳೆ ನನ್ನ ಮಕ್ಕಳು ತಪ್ಪು ಮಾಡಬಹುದು, ಆ ತಪ್ಪಿನಿಂದ ಅವರನ್ನು ದೂರ ಇಡುವಂತೆ ಅವರು ಶುದ್ಧಿ ಆಗಬೇಕು, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಅನೇಕ ಸಾರಿ ನಾವು ಬೇರೆ ಮಕ್ಕಳ ತಪ್ಪುಗಳನ್ನು ಹುಡುಕ್ತೇವೆ, ಆದರೆ ನಮ್ಮ ಮಕ್ಕಳ ತಪ್ಪೇ ನಮಗೆ ಎದ್ದು ಕಾಣುವುದಿಲ್ಲ. ಮಗ್ದಳದ ಮರಿಯಳು ಯೇಸು ಸ್ವಾಮಿ ಬಂದಾಗ ತನ್ನ ದುಃಖವನ್ನು ತೋಡಿಕೊಂಡು ಆ ಪಾದವನ್ನು ತೊಳೆಯುತ್ತಾ ತನ್ನ ತಪ್ಪನ್ನು ಅರಿಕೆ ಮಾಡಿಕೊಳ್ಳುತ್ತಾ ತಾನು ಕಣ್ಣೀರನ್ನು ಸುರಿಸಿ ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಕುಳಿತುಕೊಂಡಳು. ಅನೇಕರು ಆ ಮಗಳನ್ನು ಹೀಯಾಳಿಸಿದರು, ಯಾವುದಕ್ಕೂ ಆಕೆ ಭಯಪಡಲಿಲ್ಲ. ಯಾಕೆಂದರೆ ನನ್ನ ರಕ್ಷಣೆ ನನ್ನ ಸ್ವಾಮಿಯಲ್ಲಿ ಇದೆ ಎಂಬುದಾಗಿ. ಪ್ರಿಯರೇ, ನಾವು ಇವತ್ತು ರಕ್ಷಿಸಲ್ಪಡಬೇಕಾದರೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಸ್ವಾಮಿಗೆ ಒಪ್ಪಿಸಿಕೊಡಬೇಕು. ನಮ್ಮ ಮನೆಯಲ್ಲಿ ಆ ಭಕ್ತಿ, ಆ ಭಯ, ಆ ಪ್ರೀತಿ, ಆ ಅನ್ಯೋನ್ಯತೆ ಎಲ್ಲವೂ ತುಂಬಿಕೊಳ್ಳಬೇಕು. ಪ್ರಿಯ ಸ್ವಾಮಿ ನಮ್ಮ ಮನೆಯಿಂದ ಯಾವುದನ್ನು ಬಯಸ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಶುದ್ಧತೆಯನ್ನು, ಐಕ್ಯತೆಯನ್ನು, ಅನ್ಯೋನ್ಯತೆಯನ್ನು. 2026ನೇ ಇಸವಿ ನಮ್ಮ ಕುಟುಂಬದಲ್ಲಿ ಇಂತಹ ಕ್ರೈಸ್ತಿಯ ಗುಣಗಳು ಲಭ್ಯವಾಗಬೇಕಾದರೆ ಮೊದಲು ನಮ್ಮ ಮನೆಯಲ್ಲಿ ಅಲ್ಲಿಂದ ಪ್ರಾರಂಭ ಮಾಡೋಣ. ಬೇರೆಯವರ ಮನೆಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ, ಬೇರೆಯವರ ಜೀವಿತವನ್ನು ನೋಡೋದಕ್ಕಿಂತ ಮುಂಚಿತವಾಗಿ, ಬೇರೆಯವರ ಮನಸ್ಸನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನನ್ನ ಮನಸ್ಸನ್ನು ನಾನೇ ನೋಡಿಕೊಂಡು ಶುದ್ಧಿ ಆಗಬೇಕಾಗಿದೆ. 5ನೇದಾಗಿ 1 ಪೇತ್ರ 4:17 ಹೇಳ್ತಕ್ಕಂಥದ್ದು. ಮೊದಲನೇದಾಗಿ ಕ್ರಿಸ್ತನ ಬರೋಣಕ್ಕೆ ನಿಮ್ಮ ಮನೆ ಸಿದ್ಧವಾಗಬೇಕೆಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ ಎಂಬತಕ್ಕಂಥ ಮಹಾನ್ ಸತ್ಯವು ಇವತ್ತು ನಮ್ಮೆಲ್ಲರಿಗೂ ತಿಳಿದಿದೆ. ಎಲ್ಲರಿಗೂ ಅನೇಕ ಸಾರಿ ನಾವು ಪ್ರಸಾರ ಮಾಡ್ತೇವೆ, ತಿಳಿಸ್ತಾ ಇದ್ದೇವೆ. ಆದರೆ ಆ ಯೇಸು ಸ್ವಾಮಿ ಬರೋಣದ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ, ಇದು ಬಹಳ ಮುಖ್ಯವಾಗಿದೆ. ಪ್ರಿಯರೇ, ಇತರರನ್ನ ಸಿದ್ಧ ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಳ್ಳಬೇಕು. ಕ್ರಿಸ್ತನು ಬರುತ್ತಾನೆ, ಅದರಲ್ಲಿ ಸಂದೇಹವಿಲ್ಲ, ಅಪನಂಬಿಕೆ ಇಲ್ಲ, ತಡೆಯೂ ಸಹ ಇಲ್ಲ. ಅತಿ ಶೀಘ್ರವಾಗಿ ಸ್ವಾಮಿ ಬರುತ್ತಿದ್ದಾನೆ. ಆದರೆ ನಾವು ಆ ಬರೋಣಕ್ಕೆ ಸಿದ್ಧರಾಗಿದ್ದೇವಾ? ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42-44ನೇ ವಚನವನ್ನು ಗಮನಿಸುವಾಗ ಇಲ್ಲಿ ಸ್ಪಷ್ಟವಾಗಿ ಸ್ವಾಮಿ ತನ್ನ ಬರೋಣದ ಬಗ್ಗೆ, ಬರೋಣದ ಸಮಯದ ಬಗ್ಗೆ ನಮಗೆ ತಿಳಿಸಿಕೊಡುತ್ತಿದ್ದಾರೆ. ನಾನು ಬರುವುದಕ್ಕಿಂತ ಮುಂಚಿತವಾಗಿ ಈ ಲೋಕವು ಹೇಗೆ ಇರುತ್ತದೆ ಎಂಬುದನ್ನು ಸಹ ತಿಳಿಸಿದ್ದಾರೆ ಸ್ವಾಮಿ. ಪಾಪವು ಹೆಚ್ಚಾಗುತ್ತದೆ, ಪ್ರೀತಿಯು ತಣ್ಣಗಾಗುತ್ತದೆ, ಸಭೆಗಳಲ್ಲಿ ಗೊಂದಲ ಇರುತ್ತದೆ, ಕುಟುಂಬಗಳು ಒಡೆಯುತ್ತವೆ, ಮನುಷ್ಯನು ಅತ್ತ ಇತ್ತ ಓಡುತ್ತಾನೆ, ಜ್ಞಾನವು ಹೆಚ್ಚುತ್ತದೆ. ನೋವನ ಕಾಲದಲ್ಲಿ ಇದ್ದಾಗೆ ಯೇಸು ಸ್ವಾಮಿ ಬರೋಣಕ್ಕಿಂತ ಮುಂಚಿತವಾಗಿ ಇರುತ್ತದೆ. ಅನೇಕರು ತಮ್ಮ ತಮ್ಮ ಸ್ವಾರ್ಥ ಚಿತ್ತಕ್ಕೋಸ್ಕರ ಅನೇಕ ಕ್ರಿಯೆಗಳನ್ನು, ಕೆಟ್ಟ ಕೆಲಸವನ್ನು ಮಾಡಿ ಲೋಕವನ್ನು ತಮ್ಮ ಕಡೆ ಗೆಲ್ಲುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಕ್ರೈಸ್ತರಾದ ನಾವು ಕ್ರಿಸ್ತನ ಬರೋಣಕ್ಕೋಸ್ಕರ ಯಾವಾಗಲೂ ಸಿದ್ಧರಾಗಿರಬೇಕು. ಪ್ರಿಯರೇ, 2026ನೇ ಇಸವಿ ನಮ್ಮ ಜೀವಿತದಲ್ಲಿ
ಯೇಸು ಕ್ರಿಸ್ತನು ಬೇಗನೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ತಡಮಾಡಬೇಡ ಸ್ವಾಮಿ, ಇದುವರೆಗೂ ನೀನು ನಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಿಕೊಂಡು ಬಂದಿದ್ದಿ, ಆದರೆ ಈಗ ನಾವು ಸಿದ್ಧರಾಗಿದ್ದೇವೆ, ಬೇಗ ಬಾ ಸ್ವಾಮಿ ಎಂಬುದಾಗಿ ಕೇಳಿಕೊಳ್ಳಬೇಕು. ಪ್ರಿಯ ಸ್ವಾಮಿಯ ಬರೋಣ ಹತ್ತಿರವಿದೆ, ಆದರೆ ಸ್ವಾಮಿ ಬರೋಣಕ್ಕೆ ನಾವು ಸಿದ್ಧರಾಗಿದ್ದೇವಾ ಎಂಬುದು ಬಹಳ ಮುಖ್ಯವಾಗಿದೆ. ಒಬ್ಬ ಕ್ರೈಸ್ತನಿದ್ದನು, ಬಹಳ ಒಳ್ಳೆಯ ಕ್ರೈಸ್ತನಾತನು. ಅವನು ಯಾವಾಗಲೂ ಸಹ ತನ್ನ ಮನೆಯ ತೋಟಗಾರನ ಜೊತೆಯಲ್ಲಿ ಕ್ರಿಸ್ತನ ಬಗ್ಗೆ, ಕ್ರಿಸ್ತನ ಕ್ರಿಯೆಗಳ ಬಗ್ಗೆ, ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಮಾತಾಡ್ತಾ ಇದ್ದ. ಒಂದು ದಿವಸ ಆ ವ್ಯಕ್ತಿಯನ್ನು ತೋಟದಲ್ಲಿ ಕರೆದುಕೊಂಡು ಹೋಗಿ ಸಂಭಾಷಣೆಯನ್ನು ಮಾಡುವಾಗ ಹೇಳ್ತಾನೆ, ನೋಡಪ್ಪ ಜಾನ್, ನಾನು ಯೇಸು ಸ್ವಾಮಿ ಬರುವಾಗ ಈ ಲೋಕದಲ್ಲಿರೋದಿಲ್ಲ. ಒಂದು ಕೆಲಸ ಮಾಡು, ನೀನು ನಮ್ಮ ಮನೆಯ ಕೆಲಸಗಾರನಾಗಿ ಇಷ್ಟು ವರ್ಷ ನೀನು ನಮ್ಮ ಜೊತೆಯಲ್ಲಿದ್ದೀಯಾ, ಇನ್ಮೇಲೆ ಈ ಮನೆ ಯಜಮಾನ ನೀನಾಗ್ತೀಯ. ಓ ಜಾನ್ಗೆ ಬಹಳ ಸಂತೋಷ ಆಗ್ತದೆ. ನಾನು ಇನ್ಮೇಲೆ ಕೆಲಸಗಾರನಾಗಿರೋದಿಲ್ಲ, ನಾನು ಯಜಮಾನನಾಗ್ತೇನೆ ಎಂಬುದಾಗಿ ಬಹಳ ಸಂತೋಷ ಆಗ್ತದೆ. ಸ್ವಲ್ಪ ಸಮಯದ ನಂತರ ಇನ್ನು ಮುಂದೆ ಹೋಗಿ ಯಜಮಾನರು ಹೇಳ್ತಾರೆ, ಜಾನ್, ಇನ್ನು ಮೇಲೆ ನೀನು ನನ್ನ ಡ್ರೈವರ್ ಆಗಬೇಕಾಗಿಲ್ಲ, ನನ್ನ ಕಾರುಗಳನ್ನು ತೆಗೆದುಕೊಂಡು ಹೋಗಬೇಕಾಗಿಲ್ಲ, ಯಾಕೆಂದರೆ ನಾನಿರೋದಿಲ್ಲ, ನಾನು ಹೋಗ್ತಾ ಇದ್ದೇನೆ. ತಗೋ ನನ್ನ ಕಾರ್ ಕೀಲಿಯನ್ನು, ಇನ್ನು ಮೇಲೆ ಈ ಕಾರ್ ನಿನ್ನದೇ, ನೀನೇ ಇದರ ಯಜಮಾನ. ಅವನಿಗೆ ಭಾಳ ಸಂತೋಷ ಆಗ್ತದೆ. ಏನಿದು, ಇವರೆಲ್ಲ ಹೋಗ್ತಾ ಇದ್ದಾರೆ, ಯಾಕೆ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಆಗಲಿಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋದ ಮೇಲೆ ಆ ಯಜಮಾನರು ಹೇಳ್ತಾರೆ, ಜಾನ್, ಇನ್ನು ಸ್ವಲ್ಪ ಸಮಯ ಮಾತ್ರ, ಸ್ವಾಮಿ ಬರುವಾಗ ನಾನು ಇರೋದಿಲ್ಲ, ನಾನು ಅವನ ಜೊತೆಲಿ ಹೋಗ್ತೇನೆ. ನೀನು ನನ್ನ ಮನೆ, ನನ್ನ ಕಾರು ಮಾತ್ರವಲ್ಲ, ನನ್ನಲ್ಲಿರುವ ಹಣ, ಆಸ್ತಿ, ಸಂಪತ್ತು ಎಲ್ಲವೂ ನಿನ್ನದೇ ಎಂಬುದಾಗಿ ಹೇಳುವಾಗ ಆ ಸಮಯದಲ್ಲಿ, ಆ ಕ್ಷಣದಲ್ಲಿ ಜಾನ್ಗೆ ಭಾಳ ಸಂತೋಷ ಆಗ್ತದೆ. ಮನೆಗೆ ಹೋಗ್ತಾನೆ. ರಾತ್ರಿ ಪತ್ನಿಯ ಜೊತೆಯಲ್ಲಿ ಆತನು ಮಲಗಿ ಯಜಮಾನರು ಹೇಳಿದ ಮಾತುಗಳನ್ನೆಲ್ಲ ಹೇಳ್ತಾನೆ. ಪತ್ನಿಗೂ ಭಾಳ ಸಂತೋಷ ಆಗ್ತದೆ. ನಾಳೆಯಿಂದ ನಾವು ಈ ಕಾರ್ ನಮ್ಮದು, ಈ ಮನೆ ನಮ್ಮದು, ಹಣ ನಮ್ಮದು, ಎಲ್ಲವೂ ನಮ್ಮದು ಎಂಬುದಾಗಿ ಸಂತೋಷವಾಗಿ ಇರುವಾಗ ಜಾನ್ಗೆ ಆ ರಾತ್ರಿ ನಿದ್ದೆ ಬಂದಿಲ್ಲ. ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಾನೆ. ಮಧ್ಯರಾತ್ರಿಯಲ್ಲಿ ಎದ್ದು ಯಜಮಾನರ ಬಾಗಿಲನ್ನು ತಟ್ತಾನೆ. ಯಜಮಾನರೇ, ದಯವಿಟ್ಟು ಬಾಗಿಲನ್ನು ತೆಗೀರಿ. ಯಾಕೆ ಜಾನ್ ಇಷ್ಟು ಮಧ್ಯರಾತ್ರಿಯಲ್ಲಿ ಬಂದಿದ್ದೀಯಾ, ನಾಳೆ ಮಾತಾಡ್ಬೋದಾಗಿತ್ತಲ್ಲ, ಇಲ್ಲೇ ಯಜಮಾನರ ತಗೊಳ್ಳಿ ಎಂಬುದಾಗಿ ಬಾಗಿಲನ್ನು ತೆಗೆಯುವಾಗ ಜಾನ್ ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ತದೆ. ಏನಾಯಿತು ಜಾನ್, ನಿನಗೆ ಹಣ ಕೊಟ್ಟಿದ್ದೀನಿ, ಕಾರ್ ಕೊಟ್ಟಿದ್ದೀನಿ, ಮನೆ ಕೊಟ್ಟಿದ್ದೀನಿ, ಆಸ್ತಿ ಕೊಟ್ಟಿದ್ದೀನಿ, ಎಲ್ಲವನ್ನು ಕೊಟ್ಟಿದ್ದೀನಿ, ಇನ್ನೇನು ಬೇಕು ಎಂಬುದಾಗಿ ಹೇಳುವಾಗ ಜಾನ್ ಹೇಳ್ತಾನೆ, ಸರ್, ನನಗೇನು ಬೇಡ ಸರ್, ನಿಮ್ಮ ಕಾರ್ ಬೇಡ, ನಿಮ್ಮ ಹಣ ಬೇಡ, ನಿಮ್ಮ ಆಸ್ತಿ ಬೇಡ, ನಿಮ್ಮ ಮನೆ ಬೇಡ, ನಾನು ಸಹ ನಿಮ್ಮ ಹಾಗೆ ನಿಮ್ಮ ಜೊತೆಯಲ್ಲಿ ಪರಲೋಕಕ್ಕೆ ಬರಬೇಕೆಂಬುದಾಗಿ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, 2026ನಲ್ಲಿ ನಾವು ಜಾನ್ ರೀತಿ ಒಂದು ತೀರ್ಮಾನ ಮಾಡಿಕೊಳ್ಳೋಣ. ಹಣ ಬೇಡ ಸ್ವಾಮಿ, ಆಸ್ತಿ ಬೇಡ ಸ್ವಾಮಿ, ಅಂತಸ್ತು ಬೇಡ ಸ್ವಾಮಿ, ನಿನ್ನ ರಾಜ್ಯ ನನಗೆ ಬೇಕೆಂಬುದಾಗಿ. ನೂತನ ವರ್ಷದಲ್ಲಿ ಆ ದೇವರ ರಾಜ್ಯ ನಮ್ಮದಾಗಲಿ ಎಂಬುದಾಗಿ ನಿಮ್ಮೆಲ್ಲರಿಗೂ ಪ್ರಾರ್ಥಿಸುವಂತನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮ್ಮೊಂದಿಗೆ.